ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಡೌಟ್ಸ್ ಇರುವಂತದ್ದಾಗಿರುತ್ತೆ. ಯಾರನ್ನ ಕೇಳಬೇಕು ಏನು ಅಂತ ಗೊತ್ತಾಗ್ದಿನ ಹೋಗಿರುತ್ತೆ. ಯಾಕಂದ್ರೆ ಕೆಲವೊಂದು ಅಭ್ಯರ್ಥಿಗಳು ಏನಂದ್ರೆ ಸೈಬರ್ ಸೆಂಟರ್ ಅವರಲ್ಲಿ ಒಂದು ಕೇಳಕ್ ಹೋಗ್ತೀರಾ, ಅವರು ಕೂಡ ಅಷ್ಟಾಗಿ ನಾಲೆಜ್ ಇಲ್ಲದಿರೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಂತ ಹೇಳಿದ್ರೆ. ಸೊ ಈ ಕಾರಣಕ್ಕೆ ಎಲ್ಲ ಕಡೆ ಕೂಡ ಸರ್ಚ್ ಮಾಡ್ತಿರ್ತೀರಾ, ಯಾಕಂದ್ರೆ ಅಭ್ಯರ್ಥಿಗಳಿಗೆ ಪ್ರಶ್ನೆಗಳಾಗ್ತಿರುವಂಥದ್ದು. ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ಕೆಲ ಅಭ್ಯರ್ಥಿಗಳಿಗೆ 2 ರೌಂಡ್ ಆದ್ರೂ ಕೂಡ ಸ್ಟಾರ್ ಬಂದಿದ್ದಾವೆ. ಇನ್ನ ಕೆಲ ಅಭ್ಯರ್ಥಿಗಳಿಗೆ 2 ರೌಂಡ್ ಆದ್ರೂ ಕೂಡ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಅಭ್ಯರ್ಥಿಗಳಿಗೆ, ಅಥವಾ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಮಾತ್ರ ಅಂದ್ರೆ ಸ್ಟಾರ್ ಮಾರ್ಕ್ ಬಂದಿರುವಂತದ್ದು ಇತರ ಸಮಸ್ಯೆಗಳಾಗಿರುವಂಥದ್ದು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಿದ್ದೀರಾ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಇನ್ನು ಹೆಚ್ಚುವರಿ ಮಾಹಿತಿಗಳನ್ನ ವಿಡಿಯೋಸ್ನ ವೀಕ್ಷಣೆ ಮಾಡಬೇಕು ನಾವು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಮುಖ ಅಂಶಗಳ ವಿಡಿಯೋಸ್ನ ಕೂಡ ನೀವು ಮೆಂಬರ್ ಆಗೋರ ಮುಖಾಂತರ ಕನ್ನಡ ವೇದಾಗೆ ಅಲ್ಲಿ ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಜಾಯ್ನ್ ಆಗೋರ ಮುಖಾಂತರ ನಾವು ಕೂಡ ಲೈವ್ ಸ್ಟ್ರೀಮ್ಸ್ಗೆ ಬಂದ ಸಂದರ್ಭದಲ್ಲೂ ಕೂಡ ನಿಮಗೆ ಅದು ಸಹಾಯ ಆಗುತ್ತೆ. ಆ ಮುಖಾಂತರದಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾ. ಸೊ ಇದೀಗ ಇನ್ನೊಂದು ಪ್ರಮುಖವಾಗಿ ತಿಳಿಸುವಂತಂದ್ರೆ, ಸೊ ಯಾರು ಕೂಡ ನಿಮಗೆ ಗೈಡ್ ಮಾಡುವಂತವ್ರು ಇಲ್ಲ ವಿದ್ಯಾರ್ಥಿಗಳಿಗೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಸಾಕಷ್ಟು ಪ್ರಶ್ನೆಗಳಿದೆ, ಡೌಟ್ಸ್ ಇದೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಲ್ವಾ ಅಂತಕ್ಕಂಥ ಆತಂಕದಲ್ಲಿದ್ದೀವಿ. ಗೌರ್ಮೆಂಟ್ ಸೀಟ್ ಅಂತಕ್ಕಂಥ ತುಂಬಾ ಅನಿವಾರ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗೋದಕ್ಕೆ ಅವಕಾಶ ಕೂಡ ಕೊಟ್ಟಿರೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋ ಮುಖಾಂತರದಲ್ಲಿ ಅಭ್ಯರ್ಥಿಗಳಿಗೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಯಾಕಂದ್ರೆ ನೂರಾರು ಮೆಸೇಜ್ಗಳ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪದೇ ಹೋಗಬೇಕಾಗಿರುತ್ತೆ, ರಿಪ್ಲೈ ಕೂಡ ಸಾಧ್ಯ ಆಗದೆ ಹೋಗಬೇಕಾಗಿರುತ್ತೆ. ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ, ಮತ್ತೆ ನಿಮ್ಮ ಐಡಿಯಾ ನಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ಬ್ರಾಡ್ಕಾಸ್ಟ್ ಲಿಂಕ್ ಓಪನ್ ಆಗುತ್ತೆ, ಅಥವಾ ಇತರ ನೋಟಿಫಿಕೇಶನ್ ಆಗಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತು ಎಲ್ಲೆಲ್ಲೋ ಆಲ್ಮೋಸ್ಟ್ ಹಣಗಳ ಅಭ್ಯರ್ಥಿಗಳು ಕಳೀತಾ ಇರ್ತೀರಾ. ಸೊ ಕೆಲ ಅಭ್ಯರ್ಥಿಗಳಿಗೆ ಇಲ್ಲಿ ಕೊಡುವಂಥ ಮಾಹಿತಿ ಏನಂದರೆ, ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಅಭ್ಯರ್ಥಿಗಳಿಗೆ ₹140 ಅಭ್ಯರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಕೂಡ ನೀಡೋದಾಗಿರುತ್ತೆ. ಯಾಕಂದರೆ ಒಂದು ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರ ಒಂದು BEdಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಗೈಡೆನ್ಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಅರ್ಥಪೂರ್ಣವಾಗಿ. ಸೊ ಯಾಕಂದರೆ ಅಭ್ಯರ್ಥಿಗಳಿಗೆ ಹೇಳೋದು ನಮ್ಮ ಕರ್ತವ್ಯ, ಹೇಳ್ತಾ ಇದ್ದೀವಿ. ನಿಮಗೆ ಅಗತ್ಯ ಇದ್ರೆ ನೀವು ಆಗ್ಬೋದಾಗಿರುತ್ತೆ. ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಯೂಟ್ಯೂಬ್ನಲ್ಲೂ ಕೂಡ ನಾವು ಉಚಿತವಾಗಿ ಮಾಹಿತಿಗಳನ್ನು ಕೂಡ ಕೊಡ್ತಿರ್ತೀವಿ. ಅದರ ಒಂದು ಸೌಲಭ್ಯನ ಕೂಡ ಪಡ್ಕೊಂಡು ನೀವು ಗೌರ್ಮೆಂಟ್ ಸೀಟನ್ನು ಪಡ್ಕೋಬೋದಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಸಿಗಲಿ ಅಂತಕ್ಕಂಥ ಒಂದು ಆಶಯ ನಮ್ದು ಆಗಿರುತ್ತೆ ಅಂತ ಕೂಡ ತಿಳಿಸ್ತಾ, ಕೆಲವೊಂದು ಅಭ್ಯರ್ಥಿಗಳಿಗೆ ಈ ಥರ ಮೈಂಡ್ ಸೆಟ್ ಚೇಂಜ್ ಆಗ್ತಿರ್ಬೋದಾಗುತ್ತೆ. ಏನು ಬೇಕಾದ್ರೂ ಕೂಡ ಇವರು ಈ ಥರ ಮಾಡಿದ್ರು ಹಾಗೆ ಹೀಗೆ ಅಂತಂದ್ಬಿಟ್ಟು. ಬಟ್ ಎಲ್ಲ ಕೆಲಸನೂ ಕೂಡ ನಾವು ಉಚಿತವಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದು ಆಗದೇನೆ ಹೋಗ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಕೆಲವೊಂದು ರೀಸನ್ಸ್ ಇರ್ತವೆ. ಸೊ ನಿಮಗೆ ಅರ್ಥ ಮಾಡ್ಕೋಬಹುದು, ಅರ್ಥ ಆಗದೇ ಇರೋರು ನಾರ್ಮಲ್ ಆಗಿ ವಿಡಿಯೋಸ್ ಕೂಡ ವೀಕ್ಷಣೆ ಮಾಡಬಹುದು ಅಂತ ನಾನು ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಸೊ ಈಗ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ತಿಳಿಸುವಂತಂದ್ರೆ, ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ನಾನು ತಿಳಿಸುವಂತಂದ್ರೆ, ಸ್ಟಾರ್ ಮಾರ್ಕ್ ಯಾಕೆ ಬರ್ತಿದೆ? ಸೊ ಈ ಒಂದು ರೀಸನ್ ಹೇಳಿದ್ರೆ, ನೀವು ಅಧಿಕ ಕಾಲೇಜುಗಳನ್ನ ಆಯ್ಕೆ ಮಾಡದೆ ಹೋಗಿರ್ತೀರಾ. ಸೊ ಮತ್ತೆ ಎರಡನೇ ರೀಸನ್ ಅಂದ್ರೆ, ನೀವು ಆಯ್ಕೆ ಮಾಡಿರುವಂಥ ಕಾಲೇಜಲ್ಲಿ ನಿಮಗಿನ್ನ ಹೆಚ್ಚಿಗೆ ಪರ್ಸೆಂಟ್ ಇರತಕ್ಕಂಥ ಅಭ್ಯರ್ಥಿಗಳು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಈ ಎರಡು ಕಾರಣಗಳಿಂದಾಗಿ ನಿಮಗೆ ಆ ಒಂದು ಕಾಲೇಜುಗಳಲ್ಲಿ, ನೀವು ಆಯ್ಕೆ ಮಾಡ್ಕೊಂಡಂಥ ಕಾಲೇಜುಗಳಲ್ಲಿ ನಿಮಗೆ ಸೀಟು ಇರೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅಂದರೆ ನೀವು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿದ್ರೆ, ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು, ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಮಿತಿ ಇರುವುದಿಲ್ಲ, ಅವರು ಆಯ್ಕೆ ಮಾಡಿರುವಂಥ ಕಾಲೇಜಲ್ಲಿ ಸೀಟ್ ಇದ್ರೂ ಕೂಡ ಕೊಡೋದಿಲ್ಲ ಅಂತ. ಅಂದರೆ ಮಿತಿ ಇರೋದಿಲ್ಲ, ಲಿಮಿಟೇ ಕೊಟ್ಟಿಲ್ಲ ಅವರು. ಇಷ್ಟೇ ಕಾಲೇಜ್ ಆಯ್ಕೆ ಮಾಡಬೇಕು ಅಂದರೆ ಎಷ್ಟು ಕಾಲೇಜ್ ಬೇಕಾದ್ರೆ ಆಯ್ಕೆ ಮಾಡಿ, 150, 200, 300 ಎಷ್ಟು ಕಾಲೇಜಾರು ಆಯ್ಕೆ ಮಾಡಿ. ನಿಮಗೆ ಕಾಮನ್ ಆಗಿ ನಂಬರ್ಸ್ನ ಕೇಳಿದಾಗ 200, 300 ಕಾಲೇಜಲ್ಲಿ ಆಯ್ಕೆ ಮಾಡಬೇಕಾ, ಅಲ್ಲೆಲ್ಲ ಸಿಕ್ಕರೆ ನಾನು ಹೋಗೋಕ್ಕಾಗುತ್ತೆ, ಹಂಗೆ ಇರುತ್ತೆ. ಬಟ್ ಯಾವುದಕ್ಕೆ ನೀವು ರೆಡಿ ಇರಬೇಕಿರುತ್ತೆ ಅಂತಲೇ ನೀವು ತಮ್ಮನ್ನೆಲ್ಲ ನೋಡಿದ್ರಲ್ಲ ಒಂದು ಫೋಟೋದಲ್ಲಿ, ಇಮೇಜಲ್ಲಿ. ಸೊ ಯಾವುದಕ್ಕೆ ರೆಡಿ ಇರಬೇಕಿರುತ್ತೆ ಅಂದರೆ, ಗೌರ್ಮೆಂಟ್ನ ಸರ್ಕಾರಿ ಕೋಟಾ ಸೀಟ್ ನಿಮಗೆ ಬೇಕು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಸಿಕ್ಕರೂ ಕೂಡ ಹೋಗ್ತೀನಿ, ಹಾಸ್ಟೆಲ್ ಅಥವಾ PGನೋ ಮಾಡ್ಕೊಂಡು ಓದ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತೀರ, ಅಥವಾ ಎಲಿಜಿಬಲ್ ಅನ್ನೋದಕ್ಕಿಂತ ರೆಡಿ ಇದ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕೆ ಅಂತಂದ್ರೆ, ಅಭ್ಯರ್ಥಿಗಳಿಗೆ ಬರ್ತಾ ಬರ್ತಾ ಸೀಟ್ಸ್ಗಳು ಕಡಿಮೆ ಆಗ್ತಿರುತ್ತೆ ರೌಂಡ್ಸ್ ವೈಸಲ್ಲಿ, ಸೀಟ್ ಅಂತೂ ಇನ್ಕ್ರೀಸ್ ಆಗೋದಿಲ್ಲ. ಇದನ್ನ ಕ್ಲಾರಿಟಿಗೆ ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದನ್ನ. ಸೊ ಅಭ್ಯರ್ಥಿಗಳಿಗೆ ನಾವು ಹೇಳ್ತಕ್ಕಂಥ ವಿಚಾರ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಹಾಯ ಆಗಲಿ ಅಂತಾನೆ ಹೇಳ್ತಾ ಇರ್ತೀವಿ. ಕೆಲ ಅಭ್ಯರ್ಥಿಗಳಿಗೆ ಅದು ಯಾವ ಥರ ತಲುಪ್ತಿದೆಯೋ, ಅರ್ಥ ಆಗ್ತಿದೆಯೋ ನನಗಂತೂ ಗೊತ್ತಾಗೋದಿಲ್ಲ. ಕೆಲವರು ಮೈಂಡ್ ಸೆಟ್ ಯಾವ ಥರ ಟ್ರೀಟ್ ಮಾಡ್ಕೊಂಡಿದ್ದೀರ ಅಂತ. ಓಕೆ, ಬಟ್ ನಾನು ಹೇಳುವಂಥ ವಿಷಯ ಏನಂತಂದ್ರೆ, ಸೀಟು ಬರ್ತಾ ಬರ್ತಾ ಕಡಿಮೆನೇ ಆಗ್ತಿರುತ್ತೆ ಅಭ್ಯರ್ಥಿಗಳಿಗೆ. ಸೊ ಆ ಒಂದು ರೀಸನ್ ಇಂದ ಹೇಳ್ತಿರೋದೇನೆಂದ್ರೆ, ನೀವು ಎಲ್ಲೇ ಸೀಟ್ ಸಿಕ್ಕರೂ ಹೋಗ್ತೀನಪ್ಪ, ನನಗೆ ಸೀಟ್ ಗೌರ್ಮೆಂಟ್ ಸೀಟ್ ಆದರೆ ಫೀಸ್ ಕಡಿಮೆ ಬರುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಲಿಕೆ ಮಾಡ್ಕೊಂಡಾಗ ಫೀಸ್ಗಳು ಕಡಿಮೆ ಬರುತ್ತೆ ಅಂತಕ್ಕಂಥ ಅಭ್ಯರ್ಥಿಗಳು ಓಪನ್ ಇಟ್ಕೋಬೋದಾಗಿರುತ್ತೆ. ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ನನಗೆ ನನ್ನ ಡಿಸ್ಟಿಕೆ ಬೇಕು, ನನಗೆ ನನ್ನ ತಾಲೂಕೆ ಬೇಕು, ಸರೌಂಡಿಂಗ್ ಡಿಸ್ಟಿಕೆ ಬೇಕು, ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ಅಡ್ಮಿಷನ್ ಆಗಿದ್ರೆ ಅಲ್ಲೇ ನಾನು ಓದಬೇಕು ಹಾಗೆ ಹೀಗೆ ಅಂತ ಅನ್ಕೊಂಡ್ರೆ, ನಿಮ್ಮ ಒಂದು ಲಕ್ ಇದ್ರೆ ಮಾತ್ರ ಅಭ್ಯರ್ಥಿಗಳಿಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಸೀಟ್ ಸಿಗೋದೇ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ರೌಂಡ್ಸಲ್ಲಿ. ಮತ್ತು ನಿಮಗೆ ಸ್ಟಾರ್ ಮಾರ್ಕ್ ಯಾಕೆ ಬರುತ್ತೆ ಅಂದರೆ, ಅರ್ಥ ಆಯಿತು. ಅದೇ ನೀವು ಆಯ್ಕೆ ಮಾಡಿರುವಂಥ ಒಂದು ಕಡಿಮೆ ಕಾಲೇಜ್ ಆಯ್ಕೆ ಮಾಡಿರ್ತೀರಾ. ಸೊ ಹೆಚ್ಚಿಗೆ ಕಾಲೇಜ್ ಅಂತೂ ಆಯ್ಕೆ ಮಾಡಬೇಕು ಅನ್ನೋದು ಅರ್ಥ ಆಯಿತು ಸ್ಟಾರ್ ಬಂದವರಿಗೆ. ಮತ್ತು ಇನ್ನೊಂದು ಅಭ್ಯರ್ಥಿಗಳಿಗೆ ಹೆಸರು ಬರ್ದಿರೋಂಥವ್ರ ಬಗ್ಗೆ ಹೇಳ್ತೀನಿ. ನಂತರ ಇವಾಗ ಸ್ಟಾರ್ ಮಾರ್ಕ್ ಬಗ್ಗೆ ಅರ್ಥ ಆಯಿತು. ನಂತರದಲ್ಲಿ ಪ್ರಮುಖವಾಗಿ ಸ್ಟಾರ್ ಮಾರ್ಕ್ ಇನ್ನೊಂದು ರೀಸನ್ ಏನಂದರೆ, ನೀವು ಆಯ್ಕೆ ಮಾಡಿರ್ತೀರಾ, ನಿಮಗಿನ ಜಾಸ್ತಿ ಪರ್ಸೆಂಟ್ ಅವರು ಅದೇ ಕಾಲೇಜ್ಗಳು ಆಯ್ಕೆ ಮಾಡಿದಾಗ ಅವರಿಗೆ ಸೀಟ್ ಹೋಗುತ್ತೆ. ಆ ಕಾರಣಕ್ಕೆ ಅಧಿಕ ಕಾಲೇಜ್ ಆಯ್ಕೆ ಮಾಡಿದಾಗ ಚಾನ್ಸ್ ಅಂತೂ ಇರುತ್ತೆ. ನಿಮಗೆ ಅರ್ಥ ಆಗಿದೆ. ಮತ್ತು ಕಾಲೇಜ್ ಆಯ್ಕೆ ಮಾಡ್ಬೇಕಾದ್ರೆ ವಿಚಾರಿಸ್ರಪ್ಪ, ನೀವು ವಿಚಾರಿಸ್ತೇನೆ ಸುಮ್ಮನೆ ಆಯ್ಕೆ ಮಾಡಿಬಿಟ್ರೆ ಕೆಲವೊಂದು ಕಾಲೇಜುಗಳಲ್ಲಿ ಕೆಲವೊಂದು ಫ್ರಾಡ್ ಕಾಲೇಜ್ಗಳಿರುತ್ತೆ ಅಂತ ಹೇಳ್ಬೋದಿರುತ್ತೆ. ಆ ಒಂದು ಕಾಲೇಜುಗಳಲ್ಲಿ ಅಧಿಕ ಫೀಸ್ಗಳನ್ನು ಕೇಳ್ತಾರೆ,
ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಅಭ್ಯರ್ಥಿಗಳು ನಮಗೆ. ಅಲ್ಲಿ ಸರಿಯಾಗಿ ಪಾಠ ಮಾಡಲ್ವಂತ, ಹಾಗಂತೆ ಹೀಗಂತೆ, ಸೆಮಿಸ್ಟ್ರಿಗೆ ಫೀಸ್ ಕಳ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅಡ್ಮಿಷನ್ ಸ್ಲಿಪ್ ಎಲ್ಲ ತೊಗೊಂಡ್ಬಿಡ್ತೀರಾ. ಆಮೇಲೆ ರೀಫಂಡ್ಗೆಲ್ಲ ಅಪ್ಲೈ ಮಾಡಬೇಕಿರುತ್ತೆ. ಅದಕ್ಕೆ ಕಾಲೇಜ್ ಏನಾದ್ರು ಅಲರ್ಟ್ ಆದರೂ ಕೂಡ ಸ್ಲಿಪ್ ತಗೊಳ್ಳದೆ ಕಾಲೇಜ್ ಬಗ್ಗೆ ವಿಚಾರಿಸಿ. ಅದಕ್ಕೂ ಮುಂಚೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲೇ ವಿಚಾರಿಸಿ ಅಂತ ನಾನು ಸಾಕಷ್ಟು ಬಾರಿ ಹೇಳ್ತಿದ್ದೀನಿ. ಅದೆಷ್ಟು ಜನ ಅದನ್ನು ಸೀರಿಯಸ್ ಆಗಿ ತಗೋತಿದ್ದೀರಲ್ವ ನಮಗೆ ಗೊತ್ತಿಲ್ಲ. ಯಾಕೆ ನಿಮ್ಮ ಪ್ರಕಾರ ಏನೋ ಎಷ್ಟು ಹಾಕೋಣ ಬಿಡು ಆ ಥರ ಇರಲ್ಲ ಹಾಗೆ ಹೀಗೆ ಅಂತ ಅನ್ಕೊಂತೀರಾ. ಸೊ ಹೇಳೋದು ನಮ್ಮ ಕೆಲಸ, ಹೇಳ್ತಾ ಇದ್ದೀವಿ, ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ. ಮತ್ತು ಇವಾಗ ಹೆಸರೇ ಬಂದಿಲ್ಲಪ್ಪ ನಾನು ಏನು ಮಾಡೋದು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ದಿರುತ್ತೆ. ಹೆಸರೇ ಬರ್ದಿರುವಂಥ ಅಭ್ಯರ್ಥಿಗಳ ಬಗ್ಗೆ ತಿಳಿಸುವಂಥದ್ದರೆ, ಹೆಸರು ಬರ್ದಿರೋದಕ್ಕೆ ಮೇನ್ ರೀಸನ್ ಅಂದರೆ ಕಟ್ ಆಫ್ ಅಂತಕ್ಕಂಥದ್ದಾಗಿರುತ್ತೆ. ಕಳೆದ 2 ವರ್ಷಗಳಲ್ಲಿ ಆಲ್ಮೋಸ್ಟ್ ಕಟ್ ಆಫ್ಗಳು ಇಳಿಕೆನೇ ಆಗ್ತಿತ್ತು ಜಾಸ್ತಿ. ಬಟ್ ಈ ವರ್ಷದಲ್ಲಿ ನೋಡಿದ್ರೆ ಸಾಕಷ್ಟು ಚೇಂಜಸ್ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ರೌಂಡ್ ಕಟ್ ಆಫ್ ಅಂತಕ್ಕಂಥದ್ದು ಬಿಟ್ಟೇ ಇಲ್ಲ ಅವರು. ಫಸ್ಟ್ ರೌಂಡಲ್ಲೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳ ಕಟ್ ಆಫನ್ನೇ ಬಿಟ್ಟಿಲ್ಲ. ಕಟ್ ಆಫ್ ಬಿಟ್ಟಿರೋ ಒಂದು ಅಂದಾಜು ಇರ್ತಿತ್ತು ಯಾವ ಥರ ಆಗ್ತಿದೆ ಅಂದ್ಬಿಟ್ಟು. ಬಟ್ ಕಟ್ ಆಫ್ ಕಾಣುತ್ತೆ ಇಳಿಕೆನೇ ಆಗುತ್ತೆ. ಬಟ್ ಆದರೆ ಈ ವರ್ಷ ಸ್ವಲ್ಪ ಕಡಿಮೆನೇ ಇಳಿಕೆ ಆಗ್ತಿದೆ ಅನ್ನೋ ಥರ ಇರುವಂಥದ್ದು. ಬಟ್ ಆಲ್ಮೋಸ್ಟ್ ಏನಾಗ್ತಿದೆ ಸೆಕೆಂಡ್ ರೌಂಡಲ್ಲಿ ಅಥವಾ ಯಾವ ಥರ ಬಂದಿದೆ, ಯಾಕಂದ್ರೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಮತ್ತೆ ಸೀಟ್ ಅಲಾಟ್ ಆಗಿದೆ. ಅಂದರೆ ಅವ್ರು ರೀಫಂಡ್ಗೆಲ್ಲ ಅಪ್ಲೈ ಮಾಡಿದ್ದಾರೆ. ರೀಫಂಡ್ಗೆಲ್ಲ ಅಪ್ಲೈ ಮಾಡಿ ಸ್ಲಿಪ್ ಎಲ್ಲ ತೊಗೊಂಡ್ರೆ ಅವ್ರಿಗೆ ಎಲಿಜಿಬಲ್ ಇರೋದಿಲ್ಲ. ಅವರು ಇಲಾಖೆಯವರು ಮಾಹಿತಿನ ಕೊಟ್ಟರು. ಅಂಥವ್ರಿಗೂ ಕೂಡ ಕೆಲವೊಮ್ಮೆ ಸೀಟ್ ಅಲಾಟ್ ಆಗಿದೆ ಅಂತ ಅಭ್ಯರ್ಥಿಗಳು ನಮಗೆ ಕೇಳ್ತಾರೆ. ಬಟ್ ಅಲಾಟ್ ಆದರೂ ಕೂಡ ಅವ್ರಿಗೆ ಅಡ್ಮಿಷನ್ ಆಗೋಕ್ಕಾಗ್ತಿಲ್ಲ. ಯಾಕಂದರೆ ಅಲ್ಲಿ ಮೆನ್ಷನ್ಗಳಾಗ್ಬಿಟ್ಟಿದ್ದಾವೆ ಫೀಸು ಹಾಗೆ ಹೀಗೆ ಅಂತ ಬೇರೆದೆಲ್ಲ. ಸೊ ಈ ಕಾರಣ ಕೇಳ್ತಿರೋದೇನೆಂದರೆ ಸಾಕಷ್ಟು ಚೇಂಜಸ್ಸು ಅಥವಾ ಬೇರೆ ಬೇರೆ ಏನೋ ವೆಬ್ಸೈಟಲ್ಲಿ ಕ್ಲಾಶಸ್ಸು ಏನೇನೋ ಆಗ್ತಿದಾವ, ಅದ್ರ ಬಗ್ಗೆ ಏನು ಹೇಳಕ್ಕೆ ಆಗದೆ ಅನ್ನೋವಂಥದ್ದಾಗಿರುತ್ತೆ. ಬಟ್ ಆದರೆ ಅಭ್ಯರ್ಥಿಗಳು ಹೇಳ್ತಿರುವಂಥದ್ದು ಕಟ್ ಆಫ್ ರೀಸನಿಂದ ಬಂದಿರೋದಿಲ್ಲ. ಬಟ್ ಮುಂದಿನ ರೌಂಡ್ಸ್ಗಳಲ್ಲಿ 3, 4ನೇ ರೌಂಡು, 5ನೇ ರೌಂಡಲ್ಲೆಲ್ಲ ಏನೋ ಸೀಟ್ ಉಳ್ಕೊಂಡ್ರೆ ಕೆಲವೊಂದು ರೌಂಡ್ 6ನೇ ರೌಂಡ್ ತನಕ ಹೋಗ್ಬೋದಿರುತ್ತೆ. ಕಳೆದ ವರ್ಷಗಳಲ್ಲಿ ಹೋಗಿದ್ದಾರೆ. ಬಟ್ ಹಂಗಂತ ರೌಂಡ್ ಸೈಜ್ ಇರುತ್ತೆ ಅಂದ ತಕ್ಷಣ ನಿಮಗೆ ಸೀಟ್ ಸಿಗುತ್ತೆ, ನಿಮ್ಮದೇ ಡಿಸ್ಟಿಕಲ್ಲಿ ಸಿಗುತ್ತೆ ಅಂತಲ್ಲ. ನೀವು ಕೂಡ ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರ್ದಿರೋರು ಕೂಡ ನಿಮಗೆ ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಂಥ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಕೂಡ ಕಾಲೇಜ್ ಬಗ್ಗೆ ವಿಚಾರಿಸಿ. ಮತ್ತು ಆಪ್ಷನ್ ಎಂಟ್ರಿ ಅಧಿಕ ಕಾಲೇಜುಗಳನ್ನು ಆಯ್ಕೆ ಮಾಡಿ. ಮತ್ತು ಆಯ್ಕೆ ಮಾಡಿದ್ರಿ ಅಂದ ತಕ್ಷಣ ಸುಮ್ಮನೆ ಆಯ್ಕೆ ಮಾಡಿ ಅಂದರೆ 50, 100, 60, 70 ಕಾಲೇಜ್ ಆಯ್ಕೆ ಮಾಡೋದಲ್ಲ. ಸ್ಟಾರ್ಟಿಂಗ್ 3, 4 ಕಾಲೇಜಲ್ಲಿ ಸಿಗ್ಬೋದು ಅನ್ಕೊಳಲ್ಲ. ಯಾವ ಕಾಲೇಜ್ ಸಿಕ್ಕರು ಹೋಗಕ್ಕೆ ರೆಡಿ ಇರ್ತೀರ ಅಂತ ಕಾಲೇಜಿನೇ ಕೊಡಿ. ಇವಾಗ 60 ಕಾಲೇಜ್ ಕೊಟ್ಟರಿ ಅಂದರೆ 59ನೇ ಕಾಲೇಜು, 34ನೇ ಕಾಲೇಜು, ರ್ಯಾಂಡಮ್ ಆಗಿ 25ನೇ ಕಾಲೇಜ್ ಯಾವುದೇ ಕಾಲೇಜ್ ಸಿಕ್ಕರು ಹೋಗಕ್ಕೆ ರೆಡಿ ಇರಬೇಕು. ಮತ್ತು ಆ ಕಾಲೇಜ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಎಷ್ಟು ಫೀಸ್ ಕೇಳ್ಬೋದು ಏನಂತ ಅದನ್ನೆಲ್ಲ ವಿಚಾರಿಸಿ. ಇವಾಗ ನಾರ್ಮಲಾಗಿ ಡೇಸ್ ಇದೆಯಲ್ಲ, ಈ ಸಂದರ್ಭದಲ್ಲಿ ಸುಮ್ಮನೆ ಸಮಯ ವೇಸ್ಟ್ ಮಾಡಿದೆ ಕಾಲೇಜ್ ಬಗ್ಗೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ ಅಥವಾ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿ, ವಿಚಾರಿಸಕ್ಕೆ ಟ್ರೈ ಮಾಡಿ. ಸುಮ್ಮನೆ ನೀವು ಹಾಗೆ ಕೂತ್ಕೊಂತೀರಾ, ಹಾಗೆ ಇನ್ನೊಂದು ಮಾಡ್ತೀರಾ, ಸುಮ್ಮನೆ ಕಾಲೇಜ್ ಆಪ್ಷನ್ ಎಂಟ್ರಿ ಆಗ್ತೀನಿ, ಸಿಕ್ಕಿದ್ರೆ ಆಮೇಲೆ ಹೋಗ್ತೀನಿ, ಅಡ್ಮಿಷನ್ ಸ್ಲಿಪ್ ತಗೋತೀನಿ, ಹಾಗೆ ಅಂದರೆ ರೀಫಂಡ್ ಅಪ್ಲೈ ಮಾಡೋದು, ಕಾಲೇಜುಗಳು ಫೀಸ್ ಜಾಸ್ತಿ ಕೇಳಿದ್ರು, ಕಾಲೇಜ್ 2 ವರ್ಷದ ನಿಮ್ಮದು ಜೀವನ ಇರುತ್ತೆ ಕಾಲೇಜಲ್ಲಿ. ಸೊ ಆ ಕಾರಣಕ್ಕೆ ಉತ್ತಮ ಕಾಲೇಜನ್ನು ಆಯ್ಕೆ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಎಲ್ಲಿ ಸಿಕ್ಕರು ಹೋಗಕ್ಕೆ ರೆಡಿ ಇರ್ತೀರ ಅಂದಾಗ ಅಂಥ ಕಾಲೇಜುಗಳ ಬಗ್ಗೆ ವಿಚಾರಿಸಿ. ಸೊ ಇವುಗಳ ಕಡೆನೂ ಗಮನ ಹರಿಸಿ. ಹಾಸ್ಟೆಲ್ ಪಿ ಜಿ ಇನ್ನೊಂದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದಾವಪ್ಪ ನಮ್ಗೆ ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಆಲ್ ದ ಬೆಸ್ಟ್.